ಅಮೆರಿಕದಲ್ಲಿ ಭೀಕರ ವಿಮಾನ ದುರಂತ. ಬಿ-52 ಬಾಂಬರ್ ಪತನ. 8 ಮಂದಿ ಸಾವು. ನಮಸ್ಕಾರ ಸ್ನೇಹಿತರೆ, ಎಚ್ಬಿಎಸ್ ವ್ಯೂಸ್ ಇನ್ಫೋಗೆ ಸ್ವಾಗತ. ಒಂದು ಕ್ಷಣ ಎಲ್ಲವೂ ಸಾಮಾನ್ಯವಾಗಿತ್ತು. ಅಮೆರಿಕದ ಅತ್ಯಂತ ಶಕ್ತಿಶಾಲಿ ಯುದ್ಧ ವಿಮಾನಗಳಲ್ಲಿ ಒಂದಾದ ಬಿ-52 ಸ್ಟ್ರಾಟೋಟೋಟ್ರಸ್ ಆಕಾಶಕ್ಕೇರಿತ್ತು. ಆದರೆ ಕೆಲವೇ ಕ್ಷಣಗಳಲ್ಲಿ ನಡೆದ ಭೀಕರ ಘಟನೆ ಇಡೀ ಅಮೆರಿಕವನ್ನೇ ಬೆಚ್ಚಿಬೀಳಿಸಿದೆ. ಟೇಕ್ ಆಫ್ ಆದ ಕೆಲವೇ ನಿಮಿಷಗಳಲ್ಲಿ ಈ ಬೃಹತ್ ಬಾಂಬರ್ ವಿಮಾನ ನಿಯಂತ್ರಣ ಕಳೆದುಕೊಂಡು ಪತನಗೊಂಡಿದ್ದು, ಅದರಲ್ಲಿದ್ದ 8 ಮಂದಿ ಸಿಬ್ಬಂದಿ ಸಾವನ್ನಪ್ಪಿದ್ದಾರೆ ಎಂಬ ಮಾಹಿತಿ ಹೊರಬಿದ್ದಿದೆ. ಹಾಗಾದರೆ ಈ ದುರಂತ ಹೇಗೆ ಸಂಭವಿಸಿತು? ಜಗತ್ತಿನ ಅತ್ಯಂತ ಪ್ರಸಿದ್ಧ ಬಾಂಬರ್ ವಿಮಾನಗಳಲ್ಲಿ ಒಂದಾದ ಬಿ-52ಗೆ ಏನಾಯಿತು? ಬನ್ನಿ ಸಂಪೂರ್ಣ ವಿವರ ತಿಳಿಯೋಣ. ಸೋಮವಾರ ಬೆಳಿಗ್ಗೆ ಸುಮಾರು 11:20 ಗಂಟೆಗೆ ಅಮೆರಿಕದ ದಕ್ಷಿಣ ಕ್ಯಾಲಿಫೋರ್ನಿಯಾದಲ್ಲಿರುವ ಪ್ರಸಿದ್ಧ ಎಡ್ವರ್ಡ್ಸ್ ವಾಯುನೆಲೆಯಿಂದ ಬಿ-52 ಬಾಂಬರ್ ತನ್ನ ನಿಯಮಿತ ಪರೀಕ್ಷಾ ಹಾರಾಟಕ್ಕೆ ಹೊರಟಿತ್ತು. ಆದರೆ ಆಕಾಶಕ್ಕೇರಿದ ಕೆಲವೇ ಕ್ಷಣಗಳಲ್ಲಿ ವಿಮಾನದಲ್ಲಿ ಗಂಭೀರ ತಾಂತ್ರಿಕ ಸಮಸ್ಯೆ ಕಾಣಿಸಿಕೊಂಡಿದೆ ಎಂದು ಪ್ರಾಥಮಿಕ ವರದಿಗಳು ಸೂಚಿಸುತ್ತಿವೆ. ನಂತರ ಸಂಭವಿಸಿದದ್ದು ಭಯಾನಕ. ವಿಮಾನ ನಿಯಂತ್ರಣ ಕಳೆದುಕೊಂಡು ನೆಲಕ್ಕಪ್ಪಳಿಸಿತು. 8 ಜೀವಗಳ ದುಃಖಕರ ಅಂತ್ಯ. ವಿಮಾನದಲ್ಲಿ ಒಟ್ಟು 8 ಮಂದಿ ಸಿಬ್ಬಂದಿ ಇದ್ದರು. ಅಪಘಾತದ ಸುದ್ದಿ ತಿರಿಯುತ್ತಿದ್ದಂತೆಯೇ ರಕ್ಷಣಾ ತಂಡಗಳು ಸ್ಥಳಕ್ಕೆ ಧಾವಿಸಿ ಕಾರ್ಯಾಚರಣೆ ನಡೆಸಿದವು. ಆದರೆ ದುರದೃಷ್ಟವಶಾತ್ ಯಾರೊಬ್ಬರೂ ಬದುಕುಳಿಯಲಿಲ್ಲ. ಈ ದುರಂತ ಅಮೆರಿಕದ ವಾಯುಪಡೆಗೆ ಮಾತ್ರವಲ್ಲ, ಮೃತರ ಕುಟುಂಬಗಳಿಗೂ ಅಪಾರ ನೋವನ್ನುಂಟು ಮಾಡಿದೆ. ಬಿ-52 ಸ್ಟ್ರಾಟೋಟೋಟ್ರಸ್ ಎಂದರೇನು? ಬಿ-52 ಸಾಮಾನ್ಯ ಯುದ್ಧ ವಿಮಾನವಲ್ಲ. ಇದು ಅಮೆರಿಕದ ಅತ್ಯಂತ ಶಕ್ತಿಶಾಲಿ ಹಾಗೂ ದೀರ್ಘ ಶ್ರೇಣಿಯ ಬಾಂಬರ್ ವಿಮಾನಗಳಲ್ಲಿ ಒಂದಾಗಿದೆ. ಮೊದಲ ಬಾರಿಗೆ 1955ರಲ್ಲಿ ಸೇವೆಗೆ ಸೇರಿತು. ಬೋಯಿಂಗ್ ಕಂಪನಿ ನಿರ್ಮಿಸಿದೆ. ಪರಮಾಣು ಶಸ್ತ್ರಾಸ್ತ್ರಗಳನ್ನು ಸಾಗಿಸುವ ಸಾಮರ್ಥ್ಯ ಹೊಂದಿದೆ. ಸಾವಿರಾರು ಕಿಲೋಮೀಟರ್ ದೂರದ ಗುರಿಗಳನ್ನು ಹೊಡೆಯಬಲ್ಲದು. ಹಲವು ಪ್ರಮುಖ ಯುದ್ಧ ಕಾರ್ಯಾಚರಣೆಗಳಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. 70 ವರ್ಷಗಳಿಗೂ ಹೆಚ್ಚು ಕಾಲ ಸೇವೆಯಲ್ಲಿ ಇದ್ದರೂ ಇಂದಿಗೂ ಅಮೆರಿಕದ ರಕ್ಷಣಾ ವ್ಯವಸ್ಥೆಯ ಬೆನ್ನೆಲುಬಾಗಿ ಕಾರ್ಯನಿರ್ವಹಿಸುತ್ತಿದೆ. ಈ ಅಪಘಾತ ನಡೆದ ಸ್ಥಳ ಸಾಮಾನ್ಯ ವಾಯುನೆಲೆ ಅಲ್ಲ. ಎಡ್ವರ್ಡ್ಸ್ ವಾಯುನೆಲೆ ಅಮೆರಿಕದ ಅತ್ಯಂತ ಮಹತ್ವದ ವಿಮಾನ ಪರೀಕ್ಷಾ ಕೇಂದ್ರಗಳಲ್ಲಿ ಒಂದಾಗಿದೆ. ಹೊಸ ಯುದ್ಧ ವಿಮಾನಗಳು, ಅತ್ಯಾಧುನಿಕ ತಂತ್ರಜ್ಞಾನಗಳು ಮತ್ತು ರಹಸ್ಯ ಸೇನಾ ಯೋಜನೆಗಳ ಪರೀಕ್ಷೆಗಳು ಇಲ್ಲಿಯೇ ನಡೆಯುತ್ತವೆ. ಹೀಗಾಗಿ ಇಲ್ಲಿ ನಡೆಯುವ ಯಾವುದೇ ಅಪಘಾತ ರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಸುದ್ದಿಯಾಗುತ್ತದೆ. ಘಟನೆ ನಡೆದ ತಕ್ಷಣ ವಾಯುನೆಲೆಯನ್ನು ಬಂದ್ ಮಾಡಲಾಯಿತು. ಇತರ ವಿಮಾನಗಳ ಹಾರಾಟವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಯಿತು. ಸಂಪೂರ್ಣ ಪ್ರದೇಶವನ್ನು ಭದ್ರತಾ ವಲಯವನ್ನಾಗಿ ಘೋಷಿಸಿ ತನಿಖಾ ತಂಡಗಳು ಸ್ಥಳ ಪರಿಶೀಲನೆ ಆರಂಭಿಸಿವೆ. ಅಪಘಾತದ ಹಿಂದಿನ ಕಾರಣವೇನು? ಸದ್ಯಕ್ಕೆ ಅಪಘಾತಕ್ಕೆ ನಿಖರ ಕಾರಣ ತಿಳಿದುಬಂದಿಲ್ಲ. ಆದರೆ ತನಿಖಾಧಿಕಾರಿಗಳು ಹಲವು ಸಾಧ್ಯತೆಗಳನ್ನು ಪರಿಶೀಲಿಸುತ್ತಿದ್ದಾರೆ. ಯಾಂತ್ರಿಕ ದೋಷವೇ? ಎಂಜಿನ್ ವೈಫಲ್ಯವೇ? ಹಾರಾಟ ನಿಯಂತ್ರಣ ವ್ಯವಸ್ಥೆಯ ಸಮಸ್ಯೆಯೇ? ಅಥವಾ ಬೇರೆ ತಾಂತ್ರಿಕ ದೋಷವೇ? ಈ ಪ್ರಶ್ನೆಗಳಿಗೆ ಉತ್ತರ ಸಿಗುವುದು ಅಧಿಕೃತ ತನಿಖಾ ವರದಿ ಹೊರಬಂದ ನಂತರವೇ. ಈ ಘಟನೆ ಏಕೆ ಜಗತ್ತಿನ ಗಮನ ಸೆಳೆದಿದೆ? ಬಿ-52 ಮಾದರಿಯ ವಿಮಾನಗಳು ಕೇವಲ ಯುದ್ಧ ವಿಮಾನಗಳಲ್ಲ. ಅವು ಒಂದು ದೇಶದ ರಕ್ಷಣಾ ಸಾಮರ್ಥ್ಯದ ಸಂಕೇತ. ಅದರಲ್ಲೂ ಪರೀಕ್ಷಾ ಹಾರಾಟದ ವೇಳೆ ಸಂಭವಿಸಿರುವ ಈ ದುರಂತವು ಭದ್ರತಾ ಕ್ರಮಗಳು, ತಾಂತ್ರಿಕ ವಿಶ್ವಾಸಾರ್ಹತೆ ಮತ್ತು ಸೇನಾ ವಿಮಾನಗಳ ನಿರ್ವಹಣೆ ಕುರಿತಾಗಿ ಹೊಸ ಚರ್ಚೆಗಳನ್ನು ಹುಟ್ಟುಹಾಕಿದೆ. ಅಮೆರಿಕದ ಕ್ಯಾಲಿಫೋರ್ನಿಯಾದ ಎಡ್ವರ್ಡ್ಸ್ ವಾಯುನೆಲೆಯಲ್ಲಿ ಸಂಭವಿಸಿರುವ ಈ ಭೀಕರ ದುರಂತದಲ್ಲಿ 8 ಅಮೂಲ್ಯ ಜೀವಗಳು ಕಳೆದುಹೋಗಿವೆ. ಆದರೆ ಈ ಅಪಘಾತದ ನಿಜವಾದ ಕಾರಣ ಇನ್ನೂ ತನಿಖೆಯಲ್ಲಿದ್ದು, ಅಧಿಕೃತ ವರದಿ ಹೊರಬರುವವರೆಗೆ ಯಾವುದೇ ಊಹಾಪೋಹಗಳಿಗೆ ಅವಕಾಶ ನೀಡಬಾರದು. ಈ ಘಟನೆ ಕುರಿತು ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ ಮೂಲಕ ತಿಳಿಸಿ.